ನಿಮ್ಮೆಲ್ಲರಿಗೂ ಸಹ ಮುಂಜಾನೆಯ ಶುಭ ನಮಸ್ಕಾರಗಳು ಮತ್ತು ಈ ದಿನ ಈ ದೈವಿ ಆರಾಧನೆಗೆ ದೇವತಾರ್ಚನೆಗೆ ಹಾರ್ದಿಕ ಶುಭ ಸ್ವಾಗತ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಸತ್ಯರ ನುಡಿತೀರ್ಥ, ನಿತ್ಯರ ನಡೆತೀರ್ಥ, ಉತ್ತಮರ ಸಂಗವದು ತೀರ್ಥ, ಹರಿವ ನೀರೆತ್ತೆಳೆದು ತೀರ್ಥ ಸರ್ವಜ್ಞ. ಸತ್ಯವಂತರ ಮಾತು ನುಡಿ, ನೀತಿವಂತರ ನಡೆ, ಹರಿವ ನದಿಯ ನೀರು ಎಲ್ಲವೂ ಸಹ ತೀರ್ಥದಂತೆ ಪವಿತ್ರವಾದದ್ದು, ಪಾವನವಾದದ್ದು, ಪರಿಶುದ್ಧವಾದದ್ದು. ಹಾಗೆ ಉತ್ತಮರ ಸಂಘವೂ ಸಹ ಅಷ್ಟೇ ಪವಿತ್ರ, ಪರಿಶುದ್ಧ. ಹುಟ್ಟಿನಿಂದ ಯಾರೂ ಭ್ರಷ್ಟರಲ್ಲ, ಶ್ರೇಷ್ಠರಲ್ಲ, ನಿಕೃಷ್ಟರೂ ಅಲ್ಲ, ಅನಿಷ್ಟರೂ ಅಲ್ಲ, ಪಾಪಾತ್ಮರೂ ಅಲ್ಲ, ದುರಾತ್ಮರೂ ಅಲ್ಲ, ಮಹಾತ್ಮರೂ ಅಲ್ಲ. ಒಬ್ಬ ಮನುಷ್ಯ ಮಹಾತ್ಮನಾಗ್ಬೋದು, ಇಲ್ಲ ಪಾಪಾತ್ಮನಾಗ್ಬೋದು ಅಥವಾ ದುರಾತ್ಮನಾಗ್ಬೋದು. ಒಬ್ಬ ಮನುಷ್ಯ ಶ್ರೇಷ್ಠ ವ್ಯಕ್ತಿ ಆಗ್ಬೋದು, ಇಲ್ಲ ಅನಿಷ್ಟ ವ್ಯಕ್ತಿ, ನಷ್ಟ ವ್ಯಕ್ತಿ ಆಗ್ಬೋದು. ಎಲ್ಲವೂ ಸಹ ಆತನ ಜೀವನ ಶೈಲಿ, ಜೀವನದ ಪ್ರತಿದಿನದ ಅನುಕ್ರಮ, ಆತನ ನಡೆ, ನುಡಿ, ಆಚಾರ, ವಿಚಾರ, ಚಿಂತನೆ, ವರ್ತನೆ, ನಡವಳಿಕೆ, ಸ್ನೇಹ ಸಂಬಂಧದ ಈ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಮಹಾತ್ಮನಾಗ್ಬೋದು, ಒಳ್ಳೆಯ ವ್ಯಕ್ತಿ ಆಗ್ಬೋದು. ಅಂತಹ ಒಂದು ಸಾಮಾನ್ಯವಾಗಿ ಜನಿಸಿ, ಸರಳವಾಗಿ ಜೀವಿಸಿ, ಎಲ್ಲರ ಪ್ರಶಂಸೆಯನ್ನು ಗಳಿಸಿದಂತಹ ವಿಶಿಷ್ಟ ಧರ್ಮ ಬೋಧಕ, ಶುಭ ಸಂದೇಶ ಪ್ರಚಾರಕ, ಧರ್ಮಸಭೆಯ ಉತ್ತಮ ಅತ್ಯುತ್ತಮ ನಾಯಕ, 10ನೆಯ ಭಕ್ತಿನಾಥರ ಹಬ್ಬವನ್ನು ಆಚರಿಸಲು ನಾವಿಂದು ಆಧ್ಯಾತ್ಮಿಕ ಸಿದ್ಧತಾ ಕಾರ್ಯವನ್ನು ಪ್ರಾರಂಭಿಸಿದ್ದೇವೆ. ಈಗಲೇ ಧ್ವಜಾರೋಹಣವನ್ನು ನಾವು ನೆರವೇರಿಸಿದ್ದೇವೆ. ಇನ್ನು 3 ದಿನಗಳ ಈ 3 ದಿನಗಳಲ್ಲಿ ಆಧ್ಯಾತ್ಮಿಕವಾಗಿ ನಾವು ಯಾವ ರೀತಿಯಲ್ಲಿ ಈ ಸಂತನ ಆದರ್ಶವನ್ನು ಬಳಸಿಕೊಂಡು ಸಾಧನವಾಗಿ ದೇವರ ಬಳಿ ಹೇಗೆ ಸಾಗುವರು ಎಂಬುದನ್ನು ಚಿಂತನೆ ಮಾಡಲು ಇದೊಂದು ಸೂಕ್ತವಾದಂತಹ ಒಂದು ಕಾಲ. ಈ ವರ್ಷ, ಈ ಸಂವತ್ಸರ ವೈಭವ ವಿಜೃಂಭಣೆಯಿಂದ ಸಾಮೂಹಿಕವಾಗಿ ದೇವಾಲಯದಲ್ಲಿ ಶಿಷ್ಟ ಬಾಹ್ಯಾಡಂಬರದೊಂದಿಗೆ ಆಚರಣೆ ಮಾಡಲು ನಮಗೆ ಅವಕಾಶ ಸಿಗ್ತಿಲ್ಲ. ಕಾರಣ ಸ್ಪಷ್ಟ. ಆದರೂ ಸಹ ಮನೆಯಲ್ಲೇ ಇದ್ದುಕೊಂಡು, ಮನೆಯೇ ಮಂತ್ರಾಲಯ, ನಮ್ಮ ಮನಸ್ಸೇ ದೇಗುಲ ಎಂಬಂತೆ ಹೃದಯವೆಂಬ ಗುಡಿಯಲ್ಲಿಟ್ಟು ಆ ದೇವರನ್ನು ಪೂಜಿಸುವ, ಆತನಿಗೆ ವಂದಿಸುವ, ನಮ್ಮ ಜೀವನದಲ್ಲಿ ಅವರು ಮಾಡಿದ ಎಲ್ಲ ಹೇರಳವಾದ ಉಪಕಾರಗಳನ್ನು ಸ್ಮರಿಸಿಕೊಂಡು ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ. ಹಾಗೂ ಈ ಸಂತ ಭಕ್ತಿನಾಥರಲ್ಲಿದ್ದಂತಹ ದೈವ ವಿಶ್ವಾಸ, ಆ ಧರ್ಮ ತತ್ವಗಳಲ್ಲಿ ಆತನಿಟ್ಟಂತಹ ನಿಷ್ಠೆ, ಆಡು ಮುಟ್ಟದ ಗಿಡವಿಲ್ಲ, ಸರ್ವಜ್ಞ ಮುಟ್ಟದ ವಿಷಯವಿಲ್ಲ ಎಂಬ ಹಾಗೆ ಈ ಸಂತರು ಅವರು ಧರ್ಮಸಭೆಯ ಪ್ರತಿಯೊಂದು ವಿಷಯ ವಸ್ತುವಿನಲ್ಲಿ ತೋರಿಸಿದಂತಹ ಕಾಳಜಿ, ಆಸಕ್ತಿ ನಿಜಕ್ಕೂ ಶ್ರೇಷ್ಠವಾದದ್ದು. ಅಪಾರ ರೀತಿಯಲ್ಲಿ ಧರ್ಮಸಭೆಯನ್ನು ಪ್ರೀತಿಸಿದರು. ಧರ್ಮಸಭೆಯ ಪ್ರತಿಯೊಂದು ತತ್ವವನ್ನು, ಕ್ರಿಸ್ತನ ತತ್ವಗಳನ್ನು ಅವರು ಪ್ರತಿಪಾದಿಸಿದರು. ಆತನ ವಿಶ್ವಾಸ ನಮ್ಮೆಲ್ಲರಿಗೂ ಸಹ ಮಾದರಿಯಾಗಿರಬೇಕು. ಆತನ ಜೀವನ ನಮ್ಮ ಜೀವನಕ್ಕೆ ಪ್ರೇರಣೆ ಆಗಿರಬೇಕು, ಸ್ಫೂರ್ತಿಯಾಗಬೇಕು. ಹಾಗಾಗಿ ಸಂತ ಭಕ್ತಿನಾಥರ ಬಗ್ಗೆ ನಮಗೆ ಗೌರವ, ಸನ್ಮಾನ ಸಲ್ಲಿಸಬೇಕೆಂಬ ಆಸೆ, ಆಕಾಂಕ್ಷೆ, ಅಭಿಲಾಷೆ ಇದ್ದದ್ದಲ್ಲಿ ಆತನ ಜೀವನದಲ್ಲಿ ಹೇಗೆ ದೇವರ ಮೆಚ್ಚುಗೆಗೆ ಪಾತ್ರರಾದರೋ ಆತನ ಆದರ್ಶ ನಮ್ಮ ಜೀವನಕ್ಕೂ ಸಹ ದಾರಿದೀಪವಾಗಲಿ. ಆತನ ಹೆಜ್ಜೆಗಳಲ್ಲಿ ಹೆಜ್ಜೆ ಇಟ್ಟು ನಾವು ಸಹ ಸಾಗಿ ಪ್ರಭು ಯೇಸು ಕ್ರಿಸ್ತ ನಮ್ಮ ಜೀವನದ ಗುರಿಯಾಗಿರುವಂತಹ ದೇವರಲ್ಲಿ ತಲುಪಲು ನಾವು ಪ್ರಯತ್ನಿಸೋಣ. ಮತ್ತು ನಮ್ಮ ಜೀವನದಲ್ಲಿ ನಾವು ಮಾಡಿದ ಪಾಪಗಳಿಗಾಗಿ, ನಮ್ಮ ಅಯೋಗ್ಯತೆಗಾಗಿ ಪಶ್ಚಾತ್ತಾಪಪಟ್ಟು ದೇವರ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಗಳು, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾ
ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭುವೆ ದಯೆಯ ತೋರಿರಿ, ಪ್ರಭುವೆ ದಯೆಯ ತೋರಿರಿ, ಪ್ರಭುವೆ ದಯೆಯ ತೋರಿರಿ, ಪ್ರಭುವೆ ದಯೆಯ ತೋರಿರಿ. ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ. ಪ್ರಭುವೆ ದಯೆಯ ತೋರಿರಿ, ಪ್ರಭುವೆ ದಯೆಯ ತೋರಿರಿ, ಪ್ರಭುವೆ ದಯೆಯ ತೋರಿರಿ, ಪ್ರಭುವೆ ದಯೆಯ ತೋರಿರಿ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಕಥೋಲಿಕ ವಿಶ್ವಾಸವನ್ನು ಕಾದಿರಿಸಲು, ಸಮಸ್ತವನ್ನು ಕ್ರೈಸ್ತರಲ್ಲಿ ಪುನಃಸ್ಥಾಪಿಸಲು, ವಿಶ್ವಗುರು 10ನೆಯ ಸಂತ ಪಯಸವರಿಗೆ ಸ್ವರ್ಗೀಯ ಜ್ಞಾನವನ್ನು, ಪ್ರೇಷಿತ ಧೈರ್ಯವನ್ನು ದಯಪಾಲಿಸಿದಿರಿ. ಅವರ ಆದರ್ಶವನ್ನು, ಬೋಧನೆಯನ್ನು ನಾವು ಸದಾ ಅನುಸರಿಸುತ್ತಾ ನಿತ್ಯ ಸಂಭಾವನೆಯನ್ನು ಪಡೆಯುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕುಮಾರನೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಎಜಿಕೀಯೇಲನ ಗ್ರಂಥದಿಂದ ಇಂದಿನ ವಾಚನ. ಜನಾಂಗಗಳಲ್ಲಿ ಅಪಕೀರ್ತಿಗೆ ಗುರಿಯಾದ, ಅಂದರೆ ನೀವು ಜನಾಂಗಗಳ ನಡುವೆ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಶ್ರೀನಾಮದ ಗೌರವವನ್ನು ನಾನು ಕಾಪಾಡಿಕೊಳ್ಳುವೆನು. ಹೀಗೆ ನಾನು ಅವುಗಳ ಕಣ್ಣೆದುರಿಗೆ ನಿಮ್ಮ ರಕ್ಷಣೆಯ ಮೂಲಕ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವೆನು. ಆಗ ನಾನೇ ಸರ್ವೇಶ್ವರ ಎಂದು ಅವುಗಳಿಗೆ ನಿಶ್ಚಿತವಾಗುವುದು. ಇದು ಸರ್ವೇಶ್ವರನಾದ ದೇವರ ನುಡಿ. ನಾನು ನಿಮ್ಮನ್ನು ಜನಾಂಗಗಳಿಂದ ಬಿಡಿಸಿ, ಸಕಲ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡುವೆನು. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸುವೆನು, ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನನ್ನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ನಾಡಿನಲ್ಲಿ ನೀವು ವಾಸಿಸುವಿರಿ. ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆನು. ಪ್ರಭುವಿನ ವಾಕ್ಯ. ಶ್ಲೋಕ. ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು. ವಿಧೇಯನಾಗಿ ನಡೆವ ಸಿದ್ಧ ಮನಸ್ಸನ್ನು ನೀಡು. ಬೋಧಿಸುವೆನಾಗ ನಿನ್ನ ಮಾರ್ಗವನ್ನು ದುರುಳರಿಗೆ, ತಿರುಗಿಕೊಳ್ಳುವರಾಗ ದ್ರೋಹಿಗಳು ನಿನ್ನ ಕಡೆಗೆ. ಶ್ಲೋಕ. ಈಸೋ ಹುಲ್ಲಿನಿಂದ
ಸತ್ಯಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ. ತೆರೆವಂತೆ ಮಾಡು ಪ್ರಭು ನನ್ನ ತುದಿಗಳನ್ನು, ಸಾರುವುದೆನ್ನ ಬಾಯಿ ನಿನ್ನ ನುಡಿಗಳನ್ನು. ಶ್ಲೋಕ. ಈಸೋ ಹುಲ್ಲಿನಿಂದಲೇ ಚಿಮುಕಿಸೆ ನಾ ಶುದ್ಧನಾಗುವೆ. ಬೋಧಿಸಿರಲಿ ಪ್ರಭು ನಿನ್ನ ಮಾರ್ಗವನ್ನು, ಶತ್ರುರಹಿತ ಹಾದಿಯಲ್ಲಿ ನನ್ನನ್ನು ನಡೆಸು ಎನ್ನನು. ಅಲ್ಲೇಲೂಯ. ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ, ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ, ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ, ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಫರಿಸಾಯರನ್ನು ಉದ್ದೇಶಿಸಿ ಈ ಸಾಮತಿಯನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯ ಇಂತಿದೆ. ರಾಜನೊಬ್ಬ ತನ್ನ ಕುಮಾರನ ವಿವಾಹ ಮಹೋತ್ಸವವನ್ನು ಏರ್ಪಡಿಸಿದ. ಅದಕ್ಕೆ ಆಹ್ವಾನಿತರಾದವರನ್ನು ಕರೆಯಲು ಸೇವಕರನ್ನು ಕಳುಹಿಸಿದ. ಆದರೆ ಅವರು ಬರಲು ಒಪ್ಪಲಿಲ್ಲ. ಪುನಃ ಬೇರೆ ಸೇವಕರನ್ನು ಅಟ್ಟಿದ. ಔತಣ ಸಿದ್ಧವಾಗಿದೆ, ಕೊಬ್ಬಿನ ಮಾಂಸದ ಅಡಿಗೆಯನ್ನು ಮಾಡಿಸಿದ್ದೇನೆ, ಎಲ್ಲವೂ ಅಣಿಯಾಗಿದೆ, ಉತ್ಸವಕ್ಕೆ ಬೇಗ ಬನ್ನಿ ಎಂದು ಆಹ್ವಾನಿತರಿಗೆ ತಿಳಿಸುವಂತೆ ಹೇಳಿ ಕಳುಹಿಸಿದ. ಆದರೂ ಆಹ್ವಾನಿತರು ಅಲಕ್ಷ್ಯ ಮಾಡಿದರು. ಒಬ್ಬ ತೋಟಕ್ಕೆ ಹೊರಟು ಬಿಟ್ಟ, ಇನ್ನೊಬ್ಬ ವ್ಯಾಪಾರಕ್ಕೆ ಹೊರಟು ಹೋದ. ಉಳಿದವರು ಕರೆಯಲು ಬಂದ ಆಳುಗಳನ್ನೇ ನಿಂದಿಸಿ ಬಡಿದು ಕೊಂದು ಹಾಕಿದರು. ರಾಜನಿಗೆ ಕಡುಕೋಪ ಬಂದಿತು. ತನ್ನ ಸೈನಿಕರನ್ನು ಕಳುಹಿಸಿ ಆ ಕೊಲೆಗಾರರನ್ನು ಸಂಹರಿಸಿದ. ಅವರ ಊರನ್ನು ಸುಟ್ಟು ಹಾಕಿದನು. ಅನಂತರ ತನ್ನ ಸೇವಕರಿಗೆ, ವಿವಾಹ ಮಹೋತ್ಸವವೇನೋ ಸಿದ್ಧವಾಗಿದೆ, ಆಹ್ವಾನಿತರು ಅಯೋಗ್ಯರು. ನೀವು ಹೆದ್ದಾರಿಗಳಿಗೆ ಹೋಗಿ ಕಂಡವರನ್ನೆಲ್ಲ ಉತ್ಸವಕ್ಕೆ ಕರೆಯಿರಿ ಎಂದ. ಅಂತೆಯೇ ಅವರು ಹೋಗಿ ಯೋಗ್ಯರು ಅಯೋಗ್ಯರೆನ್ನದೆ ಕಂಡವರನ್ನೆಲ್ಲ ಒಟ್ಟುಗೂಡಿಸಿ ಕರೆತಂದರು. ವಿವಾಹ ಮಂಟಪ ಅತಿಥಿಗಳಿಂದ ತುಂಬಿ ಹೋಯಿತು. ಆಮೇಲೆ ರಾಜನು ಅತಿಥಿಗಳನ್ನು ನೋಡಲು ಬಂದ. ಅಲ್ಲಿ ವಿವಾಹಕ್ಕೆ ತಕ್ಕ ವಸ್ತ್ರವನ್ನು ಧರಿಸದೆ ಬಂದಿದ್ದ ಒಬ್ಬನನ್ನು ಕಂಡು, ಏನಯ್ಯ, ಸಮಾರಂಭಕ್ಕೆ ತಕ್ಕ ಉಡುಪಿನಿಲ್ಲದೆ ಒಳಗೆ ಹೇಗೆ ಬಂದೆ ಎಂದು ಅವನನ್ನು ಕೇಳಿದ. ಅದಕ್ಕೆ ಅವನು ಮೌನ ತಳೆದ. ಆಗ ರಾಜನು ಪರಿಚಾರಕರಿಗೆ, ಇವನ ಕೈಕಾಲುಗಳನ್ನು ಕಟ್ಟಿ ಹೊರಗಿನ ಕತ್ತಲೆಗೆ ದಬ್ಬಿರಿ, ಅಲ್ಲಿರುವವರೊಡನೆ ಹಲ್ಲು ಕಡಿದು ಗೋಳಾಡಲಿ ಎಂದು ಹೇಳಿದ. ಹೀಗೆ ಆಹ್ವಾನಿತರು ಅನೇಕರಾದರೂ
ಆರಿಸಲಾದವರು ಕೆಲವರು ಮಾತ್ರ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಂತ 10ನೇ ಭಕ್ತಿನಾಥರ ಮಹೋತ್ಸವವನ್ನು ಕೊಂಡಾಡುವ ಈ ತ್ರಿದಿನಗಳ ತಯಾರಿಕೆಯಲ್ಲಿರುವಂತಹ ಈ ಧರ್ಮ ಕೇಂದ್ರದ ಪ್ರತಿಯೊಬ್ಬ ಭಕ್ತ ವಿಶ್ವಾಸಿಗಳಿಗೆ ನಮ್ಮ ನಿರ್ಮಣದ ಪ್ರಾರ್ಥನೆಯನ್ನು ಆಶ್ವಾಸನೆಯನ್ನು ನೀಡುವ ಮೂಲಕ ಇಂದಿನ ಶುಭ ಸಂದೇಶಗಳು ಮತ್ತು ವಾಚನಗಳು ನಮಗೆ ಪ್ರತ್ಯೇಕವಾಗಿ ಶುದ್ಧೀಕರಣ ಮತ್ತು ನಮ್ಮನ್ನೇ ಶುದ್ಧಿಗೊಳಿಸಲು ಯೇಸು ಕ್ರಿಸ್ತರ ಅನುಯಾಯಿಯಾಗಿ ಯಾವ ರೀತಿ ನಾವು ಜೀವಿಸಬೇಕೆಂಬ ಒಂದು ವಿಷಯವನ್ನು ನಮಗೆ ಕಲಿಸುತ್ತದೆ. ಆತ್ಮೀಯರೇ, ಪ್ರತಿಯೊಂದು ಬಲಿಪೂಜೆಯಲ್ಲೂ ಪವಿತ್ರ ಸಂಸ್ಕಾರವನ್ನು ಸ್ವೀಕರಿಸುವ ಮುನ್ನ ಗುರುಗಳು ಇಗೋ ದೇವರ ಕುರಿಮರಿ, ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ, ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು, ನಾವು ಭಾಗ್ಯವಂತರು ಎಂದು ತಿಳಿಸಿದಾಗ ನಾವೆಲ್ಲರೂ ಒಂದೇ ವಿಶ್ವಾಸದೊಂದಿಗೆ, ಪ್ರಭು ನೀವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು ಎಂಬ ಒಂದು ವಿಶ್ವಾಸವನ್ನು ನಾವು ಪ್ರಕಟಿಸುತ್ತೇವೆ. ಆತ್ಮೀಯರೇ, ಇಂದಿನ ಶುಭ ಸಂದೇಶವನ್ನು ನಾವು ಪ್ರತ್ಯೇಕವಾಗಿ ಆಲಿಸಿದ್ದೇ ಆದರೆ, ದೇವರು ತಮ್ಮ ಸ್ವರ್ಗ ಸಾಮ್ರಾಜ್ಯದಲ್ಲಿ ಹೇಗೆ ಒಂದು ಔತಣವನ್ನು ಏರ್ಪಡಿಸಿ ತಮ್ಮ ಜನಾಂಗವನ್ನು ಅವರು ಆಹ್ವಾನಿಸುವಾಗ ಒಬ್ಬೊಬ್ಬರು ಹೇಗೆ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದಾರೆ ಎಂಬ ಒಂದು ವಿಷಯವನ್ನು ಯೇಸು ಕ್ರಿಸ್ತರು ಒಂದು ವಿವಾಹ ಮಹೋತ್ಸವದ ಒಂದು ತಮ್ಮ ಸಾಮತಿಯ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ. ಇಂದಿನ ಮೊದಲನೆಯ ವಾಚನದಲ್ಲಿ ದೇವರು ನುಡಿಯುತ್ತಾರೆ, ನಿಮ್ಮ ಕಲ್ಮಶ ಮತ್ತು ನಿಮ್ಮ ಕಠಿಣವಾದ ಹೃದಯವನ್ನು ತೆಗೆದೆಸೆದು ಮೃದುವಾದ ಹೃದಯವನ್ನು ನಿಮಗೆ ನೀಡುತ್ತೇನೆ, ನನ್ನ ಆತ್ಮವನ್ನೇ ನಿಮ್ಮಲ್ಲಿ ಇರಿಸುತ್ತೇನೆ, ಅದರ ಮುಖಾಂತರ ನೀವು ನನ್ನ ಆಜ್ಞೆಗಳನ್ನು ಪಾಲಿಸಿ ನನ್ನ ಮಕ್ಕಳಾಗಿ ಜೀವಿಸಲು ಸಾಧ್ಯವಾಗುತ್ತದೆ ಎಂಬ ಒಂದು ವಾಗ್ದಾನವನ್ನು ನೀಡುತ್ತಿದ್ದಾರೆ. ಈ ಮೊದಲನೆಯ ವಾಚನ ಮತ್ತು ಕೀರ್ತನೆ ಅದರೊಂದಿಗೆ ಶುಭ ಸಂದೇಶವು ಸಹ ನಮಗೆ ಆಹ್ವಾನವನ್ನು ನೀಡುವ ವಿಷಯವಾದರೆ, ದೇವರು ಪ್ರತಿಯೊಬ್ಬರನ್ನು ತಮ್ಮ ಪ್ರೀತಿಯನ್ನು ಅನುಭವಿಸಲು ಆಹ್ವಾನಿಸುತ್ತಿದ್ದಾರೆ. ಆದರೆ ಆ ಪ್ರೀತಿಯನ್ನು ಅನುಭವಿಸಲು ನಾನು ಯೋಗ್ಯನ? ಆ ಯೋಗ್ಯತೆಯನ್ನು ದೇವರು ನನಗೆ ನೀಡಿದ್ದಾರೆ. ಆ ಯೋಗ್ಯತೆಯನ್ನು ನಾನು ಯಾವ ರೀತಿ ಉಪಯೋಗಿಸಿಕೊಳ್ಳುತ್ತಿದ್ದೇನೆ ಎಂಬ ಒಂದು ವಿಷಯವನ್ನು ನಾವು ಇಂದು ಅವಲೋಕಿಸಿ ನೋಡಬೇಕಾಗಿದೆ. ಆದ್ಮೇಲೆ ಹೀಗೆ ಕೆಲವು ವರ್ಷಗಳ ಹಿಂದೆ ನಾನು ಧರ್ಮೋಪದೇಶ ತರಗತಿಯನ್ನು ಕೆಲವು ಮಕ್ಕಳಿಗೆ ತೆಗೆದುಕೊಳ್ತಾ ಇದ್ದಾಗ ಹಲವಾರು ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಅದೇ ರೀತಿ ಒಂದು ವಿಷಯ ಬಂದಾಗ ನಮ್ಮ ಉಡುಗೆ ತೊಡುಗೆ, ಬಲಿಪೂಜೆಗೆ ಬರುವಾಗ ನಾವು ಯಾವ ರೀತಿ ನಮ್ಮ ಉಡುಗೆಯನ್ನು ತೊಟ್ಟುಕೊಂಡು ಬರಬೇಕು ಎಂಬ ವಿಷಯಗಳನ್ನು ನಾವು ಮಾತನಾಡುವಾಗ ಹಲವಾರು ವಿಷಯಗಳು ಹೀಗೆ ಹಾಗೆ ಪರ ಮತ್ತು ಅಪರವಾಗಿ ಮಾತನಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಒಬ್ಬ ಮಗು ಎದ್ದು ನಿಂತು ಕೇಳ್ತಾರೆ, ಗುರುಗಳೇ, ನಾವು ಬಲಿಪೂಜೆಗೆ ಬರುವಾಗ ಪೂರ್ಣ ಭಕ್ತಿ ವಿಶ್ವಾಸದೊಂದಿಗೆ ಬರ್ತೇವೆ, ಆ ದೇವರಿಗೆ ನಮ್ಮ ಮನಸ್ಸು ತಿಳಿದಿದೆ, ಮತ್ಯಾಕೆ ನಾವು ಯಾವ ರೀತಿ ಉಡುಗೆಯನ್ನು ತೊಟ್ಕೊಂಡು ಬರಬೇಕಂತ ಹೇಳ್ತೀರಾ? ನಾವು ಯಾವ ಬಟ್ಟೆ ಹಾಕೊಂಡ್ರೆ ನಿಮ್ಗೇನು? ನಾವು ಬಲಿಪೂಜೆಗೆ ಬರ್ತೀವಿ, ವಿಶ್ವಾಸದಿಂದ ಬರ್ತೀವಿ, ದೇವರ ಸ್ವೀಕಾರ ಮಾಡಕ್ಕೆ ಬರ್ತಾ ಇದ್ದೇವೆ, ಮತ್ತೆ ಯಾಕೆ ಪ್ರತಿಯೊಂದು ಸಾಲಿಯೂ ನೀವು ಯಾಕೆ ನಮ್ಮ ಉಡುಗೆಯ ಮೇಲೇನೆ ಕಣ್ಣಿಟ್ಟಿದ್ದೀರಾ ಅಂತ ಹೇಳಿ. ಅದಕ್ಕೆ ನಾನು ಯಾವುದೋ ಉತ್ತರವನ್ನು ಕೊಟ್ಟಿಲ್ಲ. ಹಾಗೆ ಬೇರೆ ಮಕ್ಕಳು ಸಹ ಅವರು ತಮ್ಮ ಒಂದು ವಿಷಯದ ಮುಖಾಂತರ ಅವರು ಉತ್ತರವನ್ನು ಕೊಡ್ತಾ ಇದ್ರು. ಆದರೆ ಒಂದು ಹುಡುಗ ಒಳ್ಳೆ ರೀತಿಯಲ್ಲಿ ಹೇಳ್ದ, ನಾವು ಯಾವುದೇ ಒಂದು ಹೊಲ ಕೆಲಸಕ್ಕೆ ಹೋಗುವಾಗ ನಮ್ಮ ಉಡುಗೆ ಯಾವ ರೀತಿಯಾಗಿರುತ್ತದೆ, ಅದೇ ರೀತಿ ನಾವೇ ಒಂದು ಯಾವ ವಿವಾಹಕ್ಕೆ ಹೋಗುವಾಗ ನಮ್ಮ ಉಡುಗೆ ಯಾವ ರೀತಿಯಾಗಿರುತ್ತದೆ, ನಾವು ಮನೆಯಲ್ಲಿರುವಾಗ ನಮ್ಮ ಉಡುಗೆ ಯಾವ ರೀತಿಯಾಗಿರುತ್ತದೆ. ಒಂದೇ ಮನುಷ್ಯ, ಆದರೆ ನಾವು ಮಾಡುವಂತ ಕೆಲಸ ಕಾರ್ಯಗಳ ನಿಮಿತ್ತ ನಮ್ಮ ಉಡುಗೆಗಳು ಮಾರ್ಪಾಡಾಗುತ್ತದೆ. ಅದೇ ರೀತಿ ನಾವು ಉಟ್ಟುಕೊಳ್ಳುವ ಉಡುಗೆ ನಾನು ಮನೆಯಿಂದ ಹೊರಗೆ ಬರುವಾಗ ಜನರಿಗೆ ಪ್ರತ್ಯೇಕವಾಗಿ ತಿಳಿದು ಬಂದರೆ, ನಾನೇನಾದ್ರು ಬರೀ ಹಳೆ ಬಟ್ಟೆ ಹಾಕೊಂಡಿದ್ರೆ ಏನೋ ಮನೇಲಿದ್ದಾರೆ, ಕೆಲಸ ಮಾಡಕ್ಕಿದ್ದಾರೆ ಅವರು ಅಂತ. ಅದೇ ನಾನು ಒಂದು ಹೊಸ ಒಳ್ಳೆಯ ಬಟ್ಟೆಯನ್ನು ಹಾಕೊಂಡಿದ್ರೆ
ಜನರಿಗೆ ಕೇಳ್ತದೆ ಇವರೇನೋ ಯಾವುದೋ ಒಂದು ಸಮಾರಂಭಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ನಮ್ಮ ಉಡುಗೆ ಪ್ರತ್ಯೇಕವಾಗಿ ನಮ್ಮನ್ನು ಕಾಣುವವರಿಗೆ ಒಂದು ವಿಷಯವನ್ನು ತಲುಪಿಸುತ್ತದೆ. ಅದೇ ರೀತಿ ನಾವು ಸಹ ಗುರುಗಳಾಗಿದ್ದು ನಮ್ಮ ಉಡುಗೆಗಳು ಸಹ ನಾವು ಒಂದು ಚಡ್ಡಿ ಹಾಕೊಂಡು ಶರ್ಟ್ ಹಾಕೊಂಡು ಬಂದಾಗ ಯಾರು ಬಲಿಪೂಜೆಗೆ ಬಂದರೆ ಯಾರು ಜನರು ಕೂಡ ನಮ್ಮನ್ನ ಸೇರಿಸೋದಿಲ್ಲ ಹೊರಗಡೆ. ನಾವು ಒಂದು ಅಂಗಿಯನ್ನು ಹಾಕೊಳ್ಬೇಕು, ಪ್ರತ್ಯೇಕವಾಗಿ ಬಲಿಪೂಜೆಗೆ ಬೇಕಾದಂತಹ ಬಣ್ಣದ ಒಂದು ವಸ್ತ್ರವನ್ನು ಸಹ ನಾವು ಹಾಕಿಕೊಂಡಾಗಲೇ ಆ ಬಲಿಪೂಜೆಯ ಒಂದು ಸೌಂದರ್ಯ. ಅದೇ ರೀತಿ ಇಂದಿನ ಶುಭ ಸಂದೇಶದಲ್ಲೂ ಆ ವಿವಾಹಕ್ಕೆ ಸಮಾರಂಭಕ್ಕೆ ಆ ರಾಜನು ಆಹ್ವಾನಿತರನ್ನು ಕರೆಯುತ್ತಾನೆ. ಕರೆದಾಗ ಎಲ್ಲರನ್ನೂ ಕರೆದು ರಾಜನು ಹೇಳುತ್ತಾನೆ ಸೇವಕರಿಗೆ, ಬೀದಿಗಳಿಗೆ ಹೋಗಿ, ರಸ್ತೆಗಳಿಗೆ ಹೋಗಿ, ಅರ್ಹರು ಅನರ್ಹರು ಯಾರಿದ್ದರೂ ಸರ್ ಎಲ್ಲರನ್ನೂ ಕರೆದುಕೊಂಡು ಬನ್ನಿ ಅಂತೇಳಿ. ಎಲ್ಲರೂ ಬರ್ತಾರೆ ಒಳಗಡೆ. ಆ ಆಹ್ವಾನವನ್ನು ಕೇಳಿದ ತಕ್ಷಣ ಅವರೆಲ್ಲರೂ ಅವರು ಉಟ್ಟುಕೊಂಡಂತಹ ಬಟ್ಟೆಯಲ್ಲೇ ಓಡ್ ಬಂದಿಲ್ಲ. ಎಲ್ಲರೂ ತಮ್ಮ ಆ ಆಹ್ವಾನಕ್ಕೆ ತಕ್ಕ ರೀತಿಯಲ್ಲಿ ತಮ್ಮ ಉಡುಗೆಯನ್ನು ಉಟ್ಟುಕೊಂಡು ಬರುತ್ತಾರೆ. ಆದರೆ ಅಲ್ಲಿ ಒಬ್ಬ ಮನುಷ್ಯ ಮಾತ್ರ ಯಾವುದೋ ಒಂದು ಹಳೆಯ ಬಟ್ಟೆಯನ್ನು ತೊಟ್ಟುಕೊಂಡು ಬಂದಾಗ ಆ ರಾಜನು ಕೇಳುತ್ತಾನೆ, ನೀನು ಈ ಮದುವೆ ಔತಣಕ್ಕೆ ಬಂದಿದ್ದೀಯಾ? ಆದರೆ ಈ ಒಂದು ಉಡುಗೆ ಯಾವ ರೀತಿಯ ಒಂದು ಸಮ್ಮಸವನ್ನು ನಮಗೆ ನೀಡುತ್ತದೆ? ಆ ರಾಜನು ಕೋಪಗೊಂಡು ಆ ವ್ಯಕ್ತಿಯನ್ನು ಆ ಔತಣದಿಂದ ಓಡಿಸಿಬಿಡುತ್ತಾನೆ. ಆತ್ಮೀಯರೇ, ಇಂದು ವಿಶೇಷವಾಗಿ ನಮ್ಮ ಉಡುಗೆ ಅಂದ ತಕ್ಷಣ ಎರಡು ರೀತಿಯ ಉಡುಗೆ, ಆಧ್ಯಾತ್ಮಿಕ ಉಡುಗೆ ಮತ್ತು ಹೊರಗಿನ ಬಾಹ್ಯ ಉಡುಗೆ. ಆಧ್ಯಾತ್ಮಿಕ ಉಡುಗೆ ಎಂದಾಗ ನಮ್ಮ ಆತ್ಮಶುದ್ಧಿ. ಇಂದಿನ ಮೊದಲನೇ ವಾಚನದಲ್ಲಿ ದೇವರು ನಮಗೆ ನೀಡುವ ಸಂದೇಶ, ನಮ್ಮ ಆತ್ಮವನ್ನು ಶುದ್ಧೀಕರಿಸಲು ದೇವರು ಸಿದ್ಧರಾಗಿದ್ದಾರೆ. ನಮ್ಮ ಕಲ್ಮಶ ಹೃದಯವನ್ನು, ನಮ್ಮ ಈ ಕೆಟ್ಟತನವನ್ನು, ಪಾಪಮಯ ತನವನ್ನು ನಮ್ಮನ್ನಿಂದ ಶುದ್ಧೀಕರಿಸಿ ಮೃದುವಾದ ಒಂದು ಮನಸ್ಸನ್ನು ನಮಗೆ ನೀಡಿ ತಮ್ಮ ಆತ್ಮವನ್ನೇ ನಮ್ಮಲ್ಲಿ ಇರಿಸುವ ಮೂಲಕ ಅವರ ವಾಗ್ದಾನಗಳನ್ನು ನಾವು ಪರಿಪಾಲಿಸುವಂತಹ ವ್ಯಕ್ತಿಗಳಾಗಿ ಮಾರ್ಪಡಿಸಲು ದೇವರು ನಮಗೆ ಆಹ್ವಾನ ನೀಡುವಾಗ ನಾವು ಯಾವ ರೀತಿ ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳುತ್ತಿದ್ದೇವೆ? ಆ ದೇವರ ಆಹ್ವಾನಕ್ಕೆ ನಾವು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದೇವೆ ಎಂಬ ವಿಷಯವನ್ನು ನಾವು ಇಂದು ಅವಲೋಕಿಸಿ ನೋಡಬೇಕಾಗಿದೆ. ಆದ್ದರಿಂದಲೇ ಪ್ರತಿಯೊಂದು ಬಲಿಪೂಜೆ ಪ್ರಾರಂಭಿಸಿದ ತಕ್ಷಣ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ್ತ ಪಟ್ಟು ದೇವರಲ್ಲಿ ಮತ್ತು ನಮ್ಮ ಸಹೋದರ ಸಹೋದರಿಯರಲ್ಲಿ ನಾವು ಕ್ಷಮೆಯನ್ನು ಯಾಚಿಸುತ್ತೇವೆ. ಏಕೆಂದರೆ ಆ ದೇವರ ಅನುಭವವನ್ನು ಪಡೆಯಬೇಕಾದರೆ ಮೊದಲು ನನ್ನ ಆತ್ಮವು ಶುದ್ಧವಾಗಬೇಕಾಗಿದೆ. ಬರೀ ಕಾಟಾಚಾರಕ್ಕೆ ಏನೋ ಒಂದು ಸಾಂಪ್ರದಾಯಿಕವಾಗಿ ಒಂದು ಬಲಿಪೂಜೆ ಇಲ್ಲ. ಆ ಬಲಿಪೂಜೆ ಎಂದಾಗ ಆ ಬಲಿಪೂಜೆಯಲ್ಲಿರುವಂತಹ ಪ್ರತಿಯೊಂದು ವಿಷಯವು ನಮಗೆ ದೇವರ ಸಂದೇಶವನ್ನು, ದೇವರ ಪ್ರೀತಿಯನ್ನು, ದೇವರ ಕರುಣೆಯನ್ನು ವ್ಯಕ್ತಪಡಿಸುವಂತಹ ವಿಷಯಗಳಾಗಿವೆ. ಆದ್ದರಿಂದ ನಾವು ಬಲಿಪೂಜೆಯಲ್ಲಿ ನಾವು ಪಾಲ್ಗೊಳ್ಳುವಾಗ ನಾವು ಯಾವ ರೀತಿ ನಮ್ಮನ್ನೇ ದೇವರ ಮುಂದೆ ಪ್ರಸನ್ನರಾಗಿಸುತ್ತೇವೆ? ಇಂದು ಈ ಸಂದರ್ಭದಲ್ಲಿ ಈ ಕೊರೋನಾ ಸೋಂಕಿನಿಂದ ಹಲವಾರು ದೇವಾಲಯಗಳು ತೆರೆಯಲಾಗದೆ ನಾವೆಲ್ಲರೂ ಹೀಗೆ ಇಂಟರ್ನೆಟ್ ಇಂದ ಯೂಟ್ಯೂಬ್ ನಾವು ಬಲಿಪೂಜೆಯನ್ನು ನೋಡ್ತಾ ಇದ್ದೇವೆ. ಈ ಬಲಿಪೂಜೆ ನೋಡುವಾಗ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿಯ ಉಡುಗೆಯನ್ನು ತೊಟ್ಟುಕೊಂಡು ದೇವರ ಮುಂದೆ ನಿಂತಿದ್ದೀರಿ? ಯಾವ ಉಡುಗೆಯನ್ನು ತೊಟ್ಟುಕೊಂಡು ಈ ಬಲಿಪೂಜೆಯಲ್ಲಿ ನೀವು ಪಾಲ್ಗೊಳ್ಳುತ್ತಿದ್ದೀರಿ? ಮನೆ ಬಟ್ಟೆಯಲ್ಲಿ ಇದ್ದೀರಾ? ಇಲ್ಲ ಈಗ ಎದ್ದ ತಕ್ಷಣ ಅಂಗಿ ಕೂತ್ಕೊಂಡಿದ್ದೀರಾ? ಅದೇ ರೀತಿ ನಾನು ಯಾವುದೋ ಒಬ್ಬ ಗಣ್ಯ ವ್ಯಕ್ತಿ ನನ್ನ ಮನೆಗೆ ಬಂದಾಗ ಆ ವ್ಯಕ್ತಿಯನ್ನು ನಾನು ಆಹ್ವಾನಿಸುವಾಗ ಅದೇ ಒಂದು ತೊಡುಗೆಯಲ್ಲಿ ನಾನು ಇರಲು ಸಾಧ್ಯವೇ? ನನ್ನಲ್ಲಿರುವಂತಹ ಬೆಲೆ ಬಾಳುವ ವಸ್ತುಗಳನ್ನು ನಾನು ಧರಿಸಿಕೊಂಡು ಒಳ್ಳೆಯ ತೊಡುಗೆಯನ್ನು ಹೊತ್ತುಕೊಂಡು ನಾನು ಅವರ ಮುಂದೆ ನಿಲ್ಲುವುದಿಲ್ಲವೇ? ಅದೇ ರೀತಿ ನಮ್ಮ ತಂದೆ ದೇವರ ಮುಂದೆ ನಾನು ಯಾವ ರೀತಿ ನನ್ನನ್ನೇ ಸಮರ್ಪಿಸುತ್ತಿದ್ದೇನೆ? ನನ್ನ ಬಾಹ್ಯ ವಿಷಯಗಳೇ ನನ್ನ ಆಧ್ಯಾತ್ಮಿಕ ವಿಷಯಗಳನ್ನು ವ್ಯಕ್ತಪಡಿಸುತ್ತದೆ. ಆತ್ಮೀಯರೇ, ಸಂತ 10ನೇ ಭಕ್ತಿನಾಥರು ಜಗದ್ಗುರುಗಳಾಗಿ 1908ರಿಂದ 15ರವರೆಗೆ ಅವರು ತಮ್ಮ ಸೇವೆಯನ್ನು ಸಲ್ಲಿಸುವಾಗ ಹಲವಾರು ರೀತಿಯಲ್ಲಿ ಧರ್ಮೋಪದೇಶವನ್ನು ಪ್ರಕಟಿಸುತ್ತಿದ್ದರು. ಅದರಲ್ಲಿ ಒಂದು ವಿಷಯವಾಗಿ ಮಾತೆ ಮರಿಯಮ್ಮನವರ ಆ ವಿಶ್ವಾಸವನ್ನು ಪ್ರಕಟಿಸುವ ಮುಖಾಂತರ ಮಾತೆ ಮರಿಯಮ್ಮನವರು ಹೇಗೆ ದೇವರಿಗೆ ತಮ್ಮನ್ನೇ ಸಮರ್ಪಿಸುತ್ತಾ ಒಬ್ಬ ಒಳ್ಳೆಯ ಅನುಯಾಯಿಯಾಗಿ ನಮ್ಮೆಲ್ಲರಿಗೂ ಒಬ್ಬ ಒಳ್ಳೆಯ ಮಾರ್ಗದರ್ಶಕಿಯಾಗಿ ಇದ್ದರು ಎಂಬ ಒಂದು ವಿಷಯವನ್ನು ಅವರು ಹಲವಾರು ರೀತಿಯಲ್ಲಿ ತಮ್ಮ ಜನಾಂಗಕ್ಕೆ, ಈ ಲೋಕಕ್ಕೆ ಪ್ರಕಟಿಸಿದರು. ಇಂದು ನಾವು ನಮ್ಮನ್ನೇ ಪ್ರಶ್ನಿಸಿಕೊಳ್ಳಬೇಕಾಗಿದೆ. ನನ್ನ ಈ ಬಾಹ್ಯ ವರ್ತನೆ,
ಮತ್ತು ಆಧ್ಯಾತ್ಮಿಕ ಜೀವನ ಯಾವ ರೀತಿಯಲ್ಲಿ ಬೇರೆಯವರನ್ನು ಪ್ರೇರೇಪಿಸುತ್ತಿದೆ? ನನ್ನ ಉಡುಗೆ ತೊಡುಗೆ ಬಲಿಪೂಜೆಗೆ ಬರುವಾಗ ನನ್ನನ್ನು ಕಾಣುವ ಪ್ರತಿಯೊಬ್ಬ ವ್ಯಕ್ತಿಯು ಇಗೋ ಅವರು ದೇವರನ್ನು ಆರಾಧಿಸಲು ಹೋಗುತ್ತಿದ್ದಾರೆ ಎಂಬ ಒಂದು ವಿಷಯವನ್ನು ಅರಿತುಕೊಳ್ಳಬೇಕು. ಬದಲಾಗಿ ನಾವು ಉಡುವ ತೊಡುಗೆಗಳು ಏನೋ ಯಾವುದೋ ಒಂದು ಪಾರ್ಟಿಗೋ ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ ಅಂತ ನೆನೆಸ್ಕೊಳ್ತಾರೆ. ಅದೇ ರೀತಿ ನಾವು ನಮ್ಮನ್ನೇ ಅವಲೋಕಿಸಿ ನೋಡಿದಾಗ, ನನ್ನ ಆತ್ಮವನ್ನು ನಾನು ಅವಲೋಕಿಸಿ ನೋಡಿದಾಗ, ಆ ಬಲಿಪೂಜೆಗೆ ಬರುವಾಗ ಆ ದೇವರ ಔತಣದಲ್ಲಿ ಪಾಲ್ಗೊಳ್ಳಲು ದೇವರು ನನ್ನನ್ನು ಆಹ್ವಾನಿಸಿದ್ದಾರೆ. ಪ್ರತ್ಯೇಕವಾಗಿ ನಾನು ಪಾಪಿಯಾಗಿದ್ದು ಅಯೋಗ್ಯನಾಗಿದ್ದರೂ ಸಹ ನನ್ನನ್ನು ಆಹ್ವಾನಿಸಿದ ಆ ದೇವರಿಗೆ ನಾನು ಯಾವ ರೀತಿ ನನ್ನನ್ನೇ ಸಮರ್ಪಿಸಿ ಅವರ ಮುಂದೆ ನಿಲ್ಲುತ್ತಿದ್ದೇನೆ ಎಂಬ ಒಂದು ಪ್ರಶ್ನೆಯನ್ನು ನಾವು ಕೇಳಿಕೊಳ್ಳಬೇಕಾಗಿದೆ. ಆತ್ಮೀಯರೇ, ನಾನು ಈಗಾಗಲೇ ಆ ಪೀಠಿಕೆಯಲ್ಲಿ ಹೇಳಿದಾಗ, ಬಲಿಪೂಜೆಯಲ್ಲಿ ಪರಮ ಪ್ರಸಾದವನ್ನು ಸ್ವೀಕರಿಸುವ ಮುನ್ನ ಗುರುಗಳು ನುಡಿಯುವಂತ ಮಾತುಗಳಿಗೆ ನಾವು ನಮ್ಮ ಆತ್ಮ ಸಾಕ್ಷಿಯಾಗಿ, ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಅರ್ಹನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು ಎಂಬ ಒಂದು ವಿಶ್ವಾಸವನ್ನು ನಾವು ಪ್ರಕಟಿಸುವಾಗ ಖಂಡಿತವಾಗಲು ನಾನು ನನ್ನ ಹೃದಯದಲ್ಲಿ ಆ ದೇವರನ್ನು ಸ್ವೀಕರಿಸಲು ಯಾವ ರೀತಿ ನನ್ನನ್ನೇ ಸಿದ್ಧತೆಯನ್ನು ಕೈಗೊಳ್ಳುತ್ತಿದ್ದೇನೆ. ಆತ್ಮೀಯರೇ, ದೇವರು ನಮ್ಮನ್ನು ಆಶೀರ್ವದಿಸಲು, ನಮ್ಮನ್ನು ಕ್ಷಮಿಸಲು ಸಿದ್ಧರಾಗಿದ್ದಾರೆ. ಆದರೆ ನಾನು ನನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಅದಕ್ಕೆ ಪ್ರಾಯಶ್ಚಿತವಾಗಿ ನನ್ನ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಢಿಸಿಕೊಳ್ಳಬೇಕಾಗಿದೆ. ವಿಶೇಷವಾಗಿ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಆ ದೇವರ ಆಜ್ಞೆ ಪ್ರತಿಯೊಂದು ಬಲಿಪೂಜೆಯಲ್ಲೂ ಯೇಸು ಕ್ರಿಸ್ತನು ನೀಡಿದಂತಹ ಈ ಸಾಮತಿಯಂತೆ ಪ್ರತಿದಿನವೂ ಪ್ರತಿಯೊಂದು ಬಲಿಪೂಜೆಯು ದೇವರ ಒಂದು ಔತಣವಾಗಿದೆ. ಅರ್ಹರು, ಅನರ್ಹರು, ಯೋಗ್ಯರು, ಪಾಪಿಗಳು ಎಲ್ಲರನ್ನೂ ದೇವರು ಕರೆಯುತ್ತಿದ್ದಾರೆ. ಅವರ ಈ ಔತಣದಲ್ಲಿ ನಾವು ಪಾಲ್ಗೊಳ್ಳುವಾಗ ನಾವು ಯಾವ ರೀತಿ ಅವರ ಮುಂದೆ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇವೆ, ಯಾವ ರೀತಿ ನಮ್ಮನ್ನೇ ಆ ದೇವರ ಮುಂದೆ ಸಮರ್ಪಿಸುವಾಗ ಆ ದೇವರ ಕರುಣೆಯನ್ನು ಸ್ವೀಕರಿಸುವಂತಹ ವ್ಯಕ್ತಿಗಳಾಗಿ ನಾವು ಯಾವ ರೀತಿ ನಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಆ ದೇವರು ಕರುಣಾಮಯಿಯಾಗಿದ್ದಾರೆ. ಆ ದೇವರು ನಮ್ಮನ್ನು ಕ್ಷಮಿಸುವಂತಹ ದೇವರಾಗಿದ್ದಾರೆ, ನಮ್ಮನ್ನು ಪ್ರೀತಿಸುವಂತಹ ದೇವರಾಗಿದ್ದಾರೆ. ನಾವು ಆ ಕರುಣೆಯನ್ನು, ಪ್ರೀತಿಯನ್ನು ಸ್ವೀಕರಿಸುವಂತಹ ವ್ಯಕ್ತಿಗಳಾಗಿ ಮಾರ್ಪಡಲು ಸಾಧ್ಯವೇ? ಆ ದೇವರು ನಮ್ಮನ್ನು ಆಹ್ವಾನಿಸುತ್ತಿದ್ದಾರೆ. ಈ ದೀಕ್ಷಾ ಸ್ನಾನದ ಮೂಲಕ ದೇವರ ಮಕ್ಕಳಾಗಿರುವಂತಹ ನಾವು ಆ ದೇವರ ಸಾಮ್ರಾಜ್ಯಕ್ಕೆ ಯೋಗ್ಯರಾಗಿದ್ದೇವೆ. ಆ ಯೋಗ್ಯತೆಯನ್ನು ಯಾವ ರೀತಿ ನಾವು ಪ್ರಶಂಸಿಸಿ, ಯಾವ ರೀತಿ ಅದನ್ನು ನಾವು ಸಂತೋಷದಿಂದ ಸ್ವೀಕರಿಸುತ್ತಿದ್ದೇವೆ ಎಂಬ ವಿಷಯವನ್ನು ನಾವು ಅವಲೋಕಿಸಿ ನೋಡಬೇಕಾಗಿದೆ. ಆ ಒಂದೇ ಒಂದು ವಿಷಯಕ್ಕಾಗಿ ಈ ಬಲಿಪೂಜೆಯಲ್ಲಿ ನಾವು ವಿಶೇಷ ರೀತಿಯಲ್ಲಿ ಪ್ರಾರ್ಥಿಸೋಣ. ನಮ್ಮ 10ನೇ ಭಕ್ತಿನಾಥರು, ಈ ಧರ್ಮಕ್ಕೆ ಕಮ್ಮನಹಳ್ಳಿ ಧರ್ಮ ಕೇಂದ್ರದ ಪಾಲಕ ಸಂತರಾಗಿರುವಂತಹ ಇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಇನ್ನೂ ಹೇರಳವಾಗಿ ನಿಮ್ಮನ್ನು ದೇವರ ಪ್ರೀತಿಯನ್ನು ಅನುಭವಿಸುವಂತಹ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸಲು ಅವರ ಪ್ರಾರ್ಥನೆ ಎಂದು ನಿಮ್ಮನ್ನು ಹಿಂಬಾಲಿಸಲೆಂದು ನಮ್ಮ ಪ್ರಾರ್ಥನೆಯಾಗಿದೆ. ಆಮೇಲೆ ಸ್ವಾಮಿ ಪ್ರೇಮ ಪದಗಳಿಗೆ ಭಕ್ತಿಯೆಂಬ ಹೂಗಳನ್ನು ಹೃದಯ ತೋಟದಿ ಹರಸಿದೆ. ಸೇವೆಯೆಂಬ ಮಾಲೆಯನ್ನು ಹೂಗಳಲ್ಲಿ ಕಟ್ಟಿದೆ. ಇದುವೇ ನಿನಗೆ ಅರ್ಪಣೆ, ಇದುವೇ ನನ್ನ ಉಪಾಸನೆ. ಹೂವನ ತರುವೆ ಸ್ವಾಮಿ ಪ್ರೇಮ ಪದಗಳಿಗೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ಪ್ರಭು
ವಿಶ್ವವು ಸಂತ ಭಕ್ತಿನಾಥರ ಬೋಧನೆಗೆ ಅನುಸಾರವಾಗಿ ಈ ದೈವಿಕ ರಹಸ್ಯಗಳನ್ನು ನಾವು ಪ್ರಾಮಾಣಿಕ ಗೌರವದಿಂದ ಆಚರಿಸುವಂತೆಯೂ ಅವುಗಳನ್ನು ವಿಶ್ವಾಸ ಭಾವದಿಂದ ಸ್ವೀಕರಿಸುವಂತೆಯೂ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತ ಭಕ್ತಿನಾಥರ ಹಬ್ಬದಂದು ನಿಮ್ಮ ಧರ್ಮಸಭೆ ಹರ್ಷಗೊಳ್ಳುವಂತೆ ಆದೇಶಪಡಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುಸೂಕ್ತಗೊಳಿಸುತ್ತೀರಿ. ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅವರನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದ್ದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಮ ಪೂಜ್ಯರೇ, ದೇವ ತಂದೆಯೇ, ಸರ್ವಗಣಗಳ ಸೇವೆಗಂತರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ. ಸರ್ವಭೂಮಿಯಲ್ಲಿ ತುಂಬಿ ನಿಂತಿದೆ ನಿಮ್ಮ ಮಹಿಮೆಯ ತೇಜ ಶೋಭೆಯು. ಸ್ವರ್ಗಭೂಮಿಯಲ್ಲಿ ತುಂಬಿ ನಿಂತಿದೆ ನಿಮ್ಮ ಮಹಿಮೆಯ ತೇಜ ಶೋಭೆಯು. ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ನಿಮ್ಮ ನಾಮದೇ ಧರೆಗೆ ಇಳಿದಿರಾ, ಯೇಸು ಸ್ವಾಮಿಗೆ ನಿತ್ಯ ಮಂಗಳ. ನಿಮ್ಮ ನಾಮದೇ ಧರೆಗೆ ಇಳಿದಿರಾ, ಯೇಸು ಸ್ವಾಮಿಗೆ ನಿತ್ಯ ಮಂಗಳ. ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಲು ಪ್ರಾರ್ಥಿಸುತ್ತೇವೆ. ನಮಗಿರು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಪರಾಧೀನ ಮಾಡದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯನಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತ್ಯ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ
ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ಈಗೋ ವಿಶ್ವಾಸದ ಪರಮ ರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ. ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿಂದು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ನೀಡುವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಮಹಾಧರ್ಮಾಧ್ಯಕ್ಷರಾದಂತಹ ಪೀಟರ್ ಮಚಾದೋ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಸಕಲ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತನ ರಾಜ್ಯದ ಪೀಡಿತರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಭಕ್ತಿಯಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮಲ್ಲಿ ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಶಿಕ್ಷಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗ ಆನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲೆಕ್ಕಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ.
ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ಕ್ರಿಸ್ತರ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರ ಸಹೋದರರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಬಂಧದಿಂದ ಜಗವ ಬಿಡಿಸಬಂದ ಯೇಸುವೇ, ಎಮಗೆ ಕರುಣೆ ತೋರಿರಿ. ಪಾಪಬಂಧದಿಂದ ಜಗವ ಬಿಡಿಸಬಂದ ಯೇಸುವೇ, ಎಮಗೆ ಕರುಣೆ ತೋರಿರಿ. ಪಾಪಬಂಧದಿಂದ ಜಗವು ಬಿಡಿಸಬಂದ ಯೇಸುವೇ, ಎಮಗೆ ಶಾಂತಿ ನೀಡಿರಿ, ಎಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಿಜಕ್ಕೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನನ್ನ ಪಾಪನಲ್ಲ, ಆದರೆ ತಾವೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೆ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಆಲಿಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೆನ್. ಜಿಜಿ ನಿನ್ನ ಕೂಗಿ ಕರೆಯುವೆ ಬಾ, ಜಿಜಿ ನಿನ್ನ ಹಾಡಿ ಕರೆಯುವೆ ಬಾ. ಬಾ ಬರುವೆಯ ನೀ ಇರುವೆಯ, ಬಾ ಬರುವೆಯ ನೀ ಇರುವೆಯ. ನನ್ನ ಮನದಲ್ಲಿ ಮನೆ ಮಾಡಿ ಜಿಜಿ ನಿನ್ನ ಕೂಗಿ ಕರೆಯುವೆ ಬಾ, ಜಿಜಿ ನಿನ್ನ ಹಾಡಿ ಕರೆಯುವೆ ಬಾ. ಜಿಜಿ ನಿನ್ನ ಕೂಗಿ ಕರೆಯುವೆ ಬಾ, ಜಿಜಿ ನಿನ್ನ ಹಾಡಿ ಕರೆಯುವೆ ಬಾ.
ತಳಮಳವೇ ತಪ್ಪು ಹರಿಯೇ ನಿನ್ನನ್ನು ಕಾಣದೆ ದೊರೆ ಬಾಲಿನ ಅನುಕ್ಷಣ ಬೆರೆಯುತ್ತಾ ನನ್ನ ಮನ ಬಾಳಿನ ಅನುಕ್ಷಣ ಬೆರೆಯುತ್ತಾ ನನ್ನ ಮನ ನನ್ನ ಉಸಿರಲ್ಲಿ ಉಸಿರಾಗು ನನ್ನ ಉಸಿರಲ್ಲಿ ಉಸಿರಾಗು ಜಿಜಿ ನಿನ್ನ ಕೂಗಿ ಕರೆಯುವೆ ಬಾ ಜಿಜಿ ನಿನ್ನ ಹಾಡಿ ಕರೆಯುವೆ ಬಾ ಜಿಜಿ ನಿನ್ನ ಕೂಗಿ ಕರೆಯುವೆ ಬಾ ಜಿಜಿ ನಿನ್ನ ಹಾಡಿ ಕರೆಯುವೆ ಬಾ. ಆತ್ಮೀಯರೇ, ನಿಮ್ಮೆಲ್ಲರಿಗೂ ನಮ್ಮ ಕಮ್ಮನಹಳ್ಳಿ ಗ್ರಾಮದ ಸಂತ 10ನೇ ಭಕ್ತಿನಾಥರ ಮಹೋತ್ಸವದ ಅಂಗವಾಗಿ ಪ್ರಾರಂಭಿಸಿರುವ ತ್ರಿದಿನಗಳ ಆಚರಣೆಗೆ ಸುಸ್ವಾಗತ. ಇಂದು ಧ್ವಜಾರೋಹಣ, ಬಲಿಪೂಜೆ, ಪ್ರಬೋಧನೆ ಎಲ್ಲ ನೆರವೇರಿದೆ. ನಾಳೆ ಮತ್ತೆ ಬೆಳಗ್ಗೆ 7 ಗಂಟೆಗೆ ರಕ್ಷಣಾ ಸಭೆಯ ಗುರುಶ್ರೇಷ್ಠರಾದ ಅತಿವಂದನೆಯ ಸಿಲ್ವೆ ಮುತ್ತು ಇವರಿಂದ ಬಲಿಪೂಜೆ ಹಾಗೂ ಪ್ರಬೋಧನೆ ಇರುವುದು. ಹಾಗೂ ಶನಿವಾರ ವಂದನೆಯ ಸ್ವಾಮಿ ಸಿರಿಲ್ ವಿಕ್ಟರ್ ಜೋಸೆಫ್ ಪಾಲನಾ ಭವನದ ನಿರ್ದೇಶಕರು ಇವರಿಂದ ಬಲಿಪೂಜೆ ಹಾಗೂ ಪ್ರಬೋಧನೆ ಇರುವುದು. ಹಾಗೂ ಭಾನುವಾರ ಮಹೋತ್ಸವದಂದು ಪರಮ ಪೂಜ್ಯ ಪೀಟರ್ ಮಚಾಡೋ ನಮ್ಮ ಮಹಾಧರ್ಮಾಧ್ಯಕ್ಷರಿಂದ ಬಲಿಪೂಜೆ ಪ್ರಬೋಧನೆ ಇರುವುದು. ಎಲ್ಲ ತ್ರಿದಿನಗಳ ಕಾರ್ಯಕ್ರಮಗಳಲ್ಲಿ ಆನ್ಲೈನ್ ಮೂಲಕ ಸಕ್ರಿಯವಾಗಿ ಭಾಗವಹಿಸಿ ದೇವರ ಕೃಪೆ ಮತ್ತು ಆಶೀರ್ವಾದಕ್ಕೆ ಪಾತ್ರರಾಗಿರಿ. ಈ ಎಲ್ಲ ಪೂಜೆಗಳನ್ನು ಮಹಾಧರ್ಮ ಕ್ಷೇತ್ರದ ACC ಆಸ್ಟ್ರಾಯಸಿಸನ್ ಕಮ್ಯುನಿಕೇಷನ್ ಸೆಂಟರ್ ಇವರು ನಮ್ಮ ಇಡೀ ರಾಜ್ಯಕ್ಕೂ ದೇಶದ ಕೆಲವು ಕಡೆಗಳಿಗೂ ಸುಮಾರು 22 ಚಾನಲ್ ಮುಖಾಂತರ ಲೈವ್ ಆಗಿ ಬಿತ್ತರಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಧರ್ಮ ಕೇಂದ್ರದ ಎಲ್ಲ ಜನರ ಪರವಾಗಿಯೂ ನನ್ನ ಪರವಾಗಿಯೂ ಪೂರ್ವಕವಾಗಿ ನಮಿಸಿ ವಂದಿಸುತ್ತೇನೆ. ಹಾಗೂ ಈ ತ್ರಿದಿನಗಳ ಮತ್ತು ಮಹೋತ್ಸವದ ಖರ್ಚು ವೆಚ್ಚಗಳಿಗೆ ನಿಮ್ಮ ಸಹಾಯ ಹಸ್ತ ಅತಿ ಅವಶ್ಯಕ. ಇಂದು ಒಂದು ಕುಟುಂಬದವರು ಸ್ಪಾನ್ಸರ್ ಮಾಡಿದ್ದಾರೆ. ಹಾಗೆ ನಿಮ್ಮ ಪ್ರಾಯೋಜಕತ್ವ ಸ್ಪಾನ್ಸರ್ಶಿಪ್ ನಮಗೆ ಮುಂದುವರೆದು ಬರಲಿ. ಹಾಗೂ ಈ ತ್ರಿದಿನಗಳ ಬಲಿಪೂಜೆ, ಕೃತಜ್ಞತಾ ಪೂಜೆ ಅಥವಾ ಆತ್ಮಶಾಂತಿಗಾಗಿ ಅಥವಾ ಯಾವುದೇ ಭಿನ್ನಹಕ್ಕಾಗಿ ನೀವು ಒಪ್ಪಿರುವ ಪೂಜೆ ನೀಡಬಹುದು. ಇದನ್ನು ಧರ್ಮಕೇಂದ್ರದ ಗುರುಗಳ ಬಳಿ ಅಥವಾ ಇದರ ಒಂದು ಉಸ್ತುವಾರಿಯನ್ನು ತೆಗೆದುಕೊಂಡಿರುವ ನಿಮ್ಮ ಬಳಿಗೆ ಬರುವರು ಅವರ ಬಳಿ ನೀಡಬಹುದು. ಅದನ್ನು ಸಮಯೋಚಿತವಾಗಿ ನೀಡಿದರೆ ಅದನ್ನು ನಾವು ಕಮ್ಯುನಿಕೇಷನ್ ಸೆಂಟರ್ಗೆ ತಲುಪಿಸಿ ಸ್ಕ್ರೀನ್ನಲ್ಲಿ ನಿಮ್ಮ ಹೆಸರು ಬರಲು ಅನುವಾಗುವುದು. ಇಂದು ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ನಮ್ಮ ಮೇಲಿನ ಪ್ರೀತಿ, ಕಾಳಜಿ ಹಾಗೂ ಅಗಾಧವಾದ ತಮ್ಮ ಪ್ರೇಮದ ಮುಖಾಂತರ ನಮ್ಮ ಶ್ರೇಷ್ಠ ಗುರುಗಳಾದ ಮಾನ್ಸಿನಿಯರ್ ಸಿ ಫ್ರಾನ್ಸಿಸ್ ಇವರು ಬಂದು ಧ್ವಜಾರೋಹಣವನ್ನು ನೆರವೇರಿಸಿ ಉತ್ತಮವಾಗಿ ಬಲಿಪೂಜೆಯನ್ನು ನೆರವೇರಿಸಿ ನಮಗೆ ಪ್ರಾರಂಭದಲ್ಲಿ ಸಂದೇಶವನ್ನು ನೀಡಿದ್ದಕ್ಕಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಪೂರ್ವಕ
ಯು ಮಾನ್ಸಿನಿಯರ್. ಹಾಗೂ ಸಹಪಾಠಿಯಾಗಿ ನಮ್ಮೆಲ್ಲರಿಗೂ ಉತ್ತಮ ಪ್ರಬೋಧನೆ ನೀಡಿದ ಫಾದರ್ ರಾಜೇಶ್ ಅವರಿಗೂ ವಂದನೆಗಳು. ಥ್ಯಾಂಕ್ ಯು ಫಾದರ್ ರಾಜೇಶ್. ಗಾಡ್ ಬ್ಲೆಸ್ ಯು. ದಯವಿಟ್ಟು ಎಲ್ಲರೂ ಸಕ್ರಿಯವಾಗಿ ಈ ತ್ರಿದಿನಗಳ ಆಚರಣೆಯಲ್ಲಿ ಹಾಗೂ ಮಹೋತ್ಸವದಲ್ಲಿ ಭಾಗಿಯಾಗಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಗಾಡ್ ಬ್ಲೆಸ್ ಯು ಆಲ್. ಪ್ರಾರ್ಥಿಸೋ. ಸರ್ವಶಕ್ತ ದೇವರೇ, ಈ ಸಂಸ್ಕಾರದ ಮೂಲಕ ಕ್ರಿಸ್ತರೊಂದಿಗೆ ಪಾಲ್ಗೊಂಡ ನಾವು ನಿಮ್ಮ ದಯ ದೀನತೆಯಿಂದ ಯಾಚಿಸುತ್ತೇವೆ. ಇಹದಲ್ಲಿ ಅವರ ಅನುರೂಪಿಗಳಾದ ನಾವು ಪರದಲ್ಲಿ ಅವರ ಸಾಮಾನ್ಯಸ್ಥರು ಆದರೂ ಯೋಗ್ಯರಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ಸದಾ ನಿಮ್ಮಲ್ಲಿರಲಿ. ಗೀತೆಯ ಹಾಡಿ ಭಜನೆಯ ಮಾಡಿ ಹೊಗಳುವೆ ಸಂತರ ಸ್ಮರಣೆಯ ಮಾಡಿ ಪಡೆಯುವೆ ವರಗಳ ವರನು ಬೇಡಿ. ಗೀತೆಯ ಹಾಡಿ ಭಜನೆಯ ಮಾಡಿ ಸಂತರು ಯಾರು ಮನುಜರು ಅವರು, ಜಗದಲ್ಲಿ ಮಾಡಿದ ಶರಣರು ಅವರು. ಸಂತರು ಯಾರು ಮನುಜರು ಅವರು, ಜಗದಲ್ಲಿ ಮಾಡಿದ ಶರಣರು ಅವರು. ದೇವಗೆ ಮಣಿದು ಪಾಪವ ತೊರೆದು ತ್ಯಾಗದ ಜೀವನ ನಡೆಸಿದರು. ಗೀತೆಯ ಹಾಡಿ ಭಜನೆಯ ಮಾಡಿ ಹೊಗಳುವೆ ಸಂತರ ಸ್ಮರಣೆಯ ಮಾಡಿ ಪಡೆಯುವೆ ವರಗಳ ಅವರನ್ನು ಬೇಡಿ. ಗೀತೆಯ ಹಾಡಿ ಭಜನೆಯ ಮಾಡಿ. ಪುತ್ರರೊಡನೆ